Mom? Daddy! Daddy, ಬನ್ನಿ ಡ್ಯಾಡಿ, ಹಾಸ್ಪಿಟಲ್ಗೆ ಹೋಗೋಣ. ಬೇಡ ಮಗಳೇ, ನನ್ ಬದುಕೋತಿಲ್ಲ. ಹೇಳ್ಬೇಡಿ ಡ್ಯಾಡಿ. ಅವನ ಪತ್ತೊಟ್ಟು ಕ್ರಿಮಿನಲ್, ನಿನ್ನ ಸುಮ್ಮನೆ ಬಿಡಲ್ಲ. ನೀನು ಮೊದ್ಲು ಇಂಡಿಯಾಗೆ ಹೋಗು. ಅಲ್ಲಿ ನನ್ನ ಫ್ರೆಂಡ್ ಮೂರ್ತಿ ಮನೆ ನಿನಗೆ ಸೇಫೆಸ್ಟ್ ಪ್ಲೇಸ್. ಅವನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಲ್ಯಾಪ್ಟಾಪ್ ಅಲ್ಲಿದೆ. ಡ್ಯಾಡಿ, ಇಲ್ಲ ಡ್ಯಾಡಿ. ಮೊದಲು ಹೋಗು. ನೋ ಡ್ಯಾಡಿ. ಮೊದಲು ಡ್ಯಾಡಿ! 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 ಅಳಬೇಡಮ್ಮ. ಅಲ್ಲಿಂದ ಹೊರಟ ತಕ್ಷಣ ನಾನು ಬೆಂಗಳೂರು ಏರ್ಪೋರ್ಟಿಗೆ ಬಂದೆ. ಅಲ್ಲಿ ನಿಮ್ಮನ್ನೆಲ್ಲ ನೋಡಿ ನನ್ಗೆ ಆಶ್ಚರ್ಯ ಆಯ್ತು. ಯಾಕಂದ್ರೆ ನಮ್ ಡ್ಯಾಡಿ ತೋರ್ಸದ್ ನಿಮ್ ಫ್ಯಾಮಿಲಿ ಫೋಟೋದಲ್ಲಿದ್ದವ್ರು ಎಲ್ಲರೂ ಅಲ್ಲಿದ್ರಿ. ನೀವು ಕಾಜಲ್, ಆಸ್ಟ್ರೇಲಿಯಾ, ಸಾಗರ್ ಅಂತ ಮಾತಾಡ್ಕೊಳ್ಳೋದನ್ನ ನಾನು ಕೇಳಿಸ್ಕೊಂಡೆ. ಆಗ ನನ್ನ ತಕ್ಷಣ ನೆನಪಿಗೆ ಬಂದಿತ್ತು ಜೆನಿಫರ್. ಸಾರಿ ಯಾರ್, ನಿನ್ನನ್ ಕೇಳ್ದೆ ನಾನೊಂದು ತಪ್ಪು ಮಾಡಿದ್ದೀನಿ. ನನ್ನ ಫ್ರೆಂಡ್ ಸಾಗರ್ ಅಂತ ಇಲ್ಲೇ ಸ್ಟಡೀಸ್ ಮುಗಿಸಿ ಇವಾಗ ಬೆಂಗಳೂರಲ್ಲಿದ್ದಾನೆ. ಅವನ್ ಫ್ಯಾಮಿಲಿಲಿ ಅವನ್ಗೆ ಇಷ್ಟ ಇಲ್ದಿರೋ ಕಡೆ ಅವ್ನ್ ಮದ್ವೆ ಫಿಕ್ಸ್ ಮಾಡಿದಾರ್ ಕಣೆ. ಅದರಿಂದ ಎಸ್ಕೇಪ್ ಆಗೋದಕ್ಕೋಸ್ಕರ ಇಲ್ಲೇ ಒಂದ್ ಹುಡುಗಿನ ಲವ್ ಮಾಡಿದೀನಿ ಅನ್ನೋ ತರ ಒಂದ್ ಫೋಟೋ ಬೇಕು ಅಂತ ಕೇಳ್ದ. ವಿತೌಟ್ ಯುವರ್ ಪರ್ಮಿಷನ್ ನೀನ್ ಫೋಟೋ ಇಮೇಲ್ ಮಾಡ್ಬಿಟ್ಟೆ ಕಣೆ. ಸಾರಿ ಯಾರ್. ಹೇ, ಇಟ್ಸ್ ಓಕೆ. ನನ್ನ ಫೋಟೋಯಿಂದ ಅವ್ನಿಗೆ ಹೆಲ್ಪ್ ಆಗುತ್ತೆ ಅನ್ನೋದಾದ್ರೆ ಆಗ್ಲಿ ಬಿಡು. ನಾನಂತೂ ಲೈಫಲ್ಲಿ ಯಾರನ್ನೂ ಲವ್ ಮಾಡಿಲ್ಲ. ಅಟ್ಲೀಸ್ಟ್ ನನ್ನ ಫೋಟೋನಾದ್ರೂ ಲವ್ ಮಾಡ್ಲಿ. ಬಟ್ ಇದರಿಂದ ನನಗೇನು ಪ್ರಾಬ್ಲಮ್ ಆಗಲ್ಲ ತಾನೆ? ನೋಯಾ, ಹಿ ಇಸ್ ಅ ಜೆಂಟಲ್ಮನ್. ಇನ್ಸಿಡೆಂಟ್ಲಿ ನಾನು ಫೋಟೋ ಇಟ್ಕೊಂಡು ಡ್ರಾಮಾ ಆಡ್ತಿರೋದು ಇವನೇ ಸಾಗರ್ ಅಂತ ನನ್ಗೆ ಅರ್ಥ ಆಯ್ತು. ಆದ್ರೆ ನಾನು ಒಬ್ಬ ಇಂಟರ್ನ್ಯಾಷನಲ್ ಡಾನ್ ಕೈಯಿಂದ ತಪ್ಪಿಸ್ಕೊಂಡು ಬಂದಿರೋಳು ಅಂತ ಗೊತ್ತಾದ್ರೆ ನೀವ್ ಎಲ್ಲ ನಮ್ಮ ಮನೆಗೆ ಸೇರ್ಸಲ್ವೋ ಅಂತ ಭಯ ಆಯ್ತು. ಅದಕ್ಕೆ ಸಾಗರ್ ಇನ್ಸಿಡೆಂಟ್ ಇಟ್ಕೊಂಡು ನಿಮ್ ಮನೆಗೆ ಬಂದೆ. ಅವ್ನ್ ಲವರ್ ಆಗಿ ಆಕ್ಟ್ ಮಾಡಿದೆ. ಅವತ್ತು ದೇವಸ್ಥಾನದಿಂದ ವಾಪಸ್ ಬರ್ಬೇಕಾದ್ರೆ ನಮ್ಮ ಅಪ್ಪ ಅಮ್ಮನ ಕೊಂದಿದ್ ಪಾಪಿ ನಾನು ನೋಡಿದೆ. ನಾನು ಈ ಮನೇಲಿರೋದು ಅವನಿಗೆ ಗೊತ್ತಾದ್ರೆ ಅವ್ನ್ ಖಂಡಿತವಾಗ್ಲೂ ಬಿಡಲ್ಲ. ಇಷ್ಟೊಂದು ಸಂತೋಷ ಪ್ರೀತಿ ತುಂಬಿರೋ ಫ್ಯಾಮಿಲಿನ ಎಲ್ಲ ಅವ್ನ್ ನಾಶ ಮಾಡ್ಬಿಡ್ತಾನೋ ಅಂತ ಹೆದರ್ಕೊಂಡು ನಾನ್ ಮನೆ ಬಿಟ್ಟು ಹೋದೆ. ಆದ್ರೆ ಅವತ್ತು ನೀನು ಹೋಗೋದಕ್ಕೆ ನಾವು ಬಿಡ್ಲಿಲ್ಲ, ಇವತ್ತು ನನ್ನ ಮಗ ಬಿಡ್ಲಿಲ್ಲ. ಅಲ್ಲಮ್ಮ, ನಿಮ್ಮಪ್ಪ ನಿನ್ನ ಇಲ್ಲಿ ಕಳಿಸಿದ್ದು ನೀನ್ ಇಲ್ಲಿ ಸೇಫ್ ಆಗಿರ್ತೀಯ ಅಂತ. ಅವನ ನಂಬಿಕೆನ ನಾವು ಉಳಿಸ್ಕೊಳ್ದೆ ಹೋದ್ರೆ ನಾವೆಲ್ಲ ಇದ್ದೇನ್ ಪ್ರಯೋಜನ ಹೇಳು? ನಮ್ಮಿಂದ ನಿನ್ ತಂದೆ ತಾಯಿ ಸ್ಥಾನ ತುಂಬಕ್ಕಾಗದೆ ಹೋಗ್ಬೋದು, ಆದ್ರೆ ನಿನ್ನನ್ನ ನಮ್ಮ ಹೃದಯದಲ್ಲಿಟ್ಟು ನೋಡ್ಕೋತೀವಮ್ಮ. ಈಗ ನೀನು ನಮ್ಮ ಫ್ಯಾಮಿಲಿಲಿ ಒಬ್ಳಾಗ್ಬಿಟ್ಟೆ. ಅದ್ಯಾವನ್ ಬರ್ತಾನೋ ಬರ್ಲಿ, ನಾನ್ ನಿನ್ ಜೊತೆ ಇರ್ತೀನಿ. ನನ್ ಪ್ರಾಣ ಕೊಟ್ಟಾದ್ರೂ ನೀನ್ ಕಾಪಾಡ್ತೀನಿ. ನಾನು ನಿಂಗೆ ತುಂಬಾ ಟೆನ್ಷನ್ ಕೊಟ್ಬಿಟ್ಟೆ. ಐ ಆಮ್ ಸಾರಿ ಸಾಗರ್. ಇಲ್ಲ ಕಾಜಲ್, ನಾನ್ ನಿನಗ್ ಸಾರಿ ಹೇಳ್ಬೇಕು. ನಿನ್ ಪರ್ಮಿಷನ್ ಇಲ್ದೇನೆ ನಿನ್ ಫೋಟೋ ಯೂಸ್ ಮಾಡ್ಕೊಂಡಿದ್ದು ಮೊದಲನೇ ತಪ್ಪು. ನಿನ್ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ದೆ ನಿನ್ ಮೇಲೆ ಕೈ ಮಾಡಿದ್ದು ಎರಡನೇ ತಪ್ಪು. ಐ ಆಮ್ ರಿಯಲಿ ಸಾರಿ. ಇದಕ್ಕೆಲ್ಲ ನಾನೇ ಕಾರಣ ಕಾಜಲ್. ಈ ಟೆನ್ಷನ್ ಎಲ್ಲ ನನ್ನಿಂದಾನೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ವೈ ಯು ಸಾರಿ? ನೀನ್ ಹೀಗೆ ಮಾಡಿದ್ರಿಂದಾನೆ ನನ್ಗಿಂತ ಮುಂಚೆ ನಿಮ್ಗೆಲ್ಲ ನನ್ನ ಫೋಟೋ ಸಿಕ್ತು, ಪರಿಚಯ ಆಯಿತು. ಥ್ಯಾಂಕ್ಸ್ ಟು ಯು.
ಕೈಗೆ ಸಿಗ್ದವಳನ್ನ ಬಿಟ್ಟು ಅದ್ ಯಾವನ್ಕೆಲ್ಲ ಒದೆ ತಿನ್ಕೊಂಡ್ ಬಂದಿದಾರ ನಿಮ್ಗೆ ನಾಚಿ ಆಗಲ್ವಾ? ಅವ್ನ ಅಲ್ಲೇ ಕೊಚ್ಚಾಕ್ಬಿಟ್ಟು ಬರಕಾಗ್ತಿರಲ್ವಾ ನಿಮ್ಗೆ? ಕೊಚ್ಚಾಕ್ತಿವಿ ಅವ್ನು ಹೊಡಿಯೋ ಒಂದೊಂದ್ ಡೇಟ್ಗೆ ನಮ್ ಬಾಡಿಲಿರೋ ಮೂಳೆನ್ ಜೋಡ್ಸೋದಕ್ ಡಾಕ್ಟರ್ಗೆ 1 ವಾರ ಬೇಕಾಗುತ್ತೆ. ಅವನ್ ಹೊಡೆಯ ಏಟ್ ಹೆಂಗಿರುತ್ತೆ ಅಂತ ನಿಂಗೆ ಗೊತ್ತಲ್ಲಣ್ಣ. ಆ ಕಾಪಿ ನನ್ ಮಗ ನಮ್ಮ ಅಪ್ಪನ್ ಮೈ ಪರಿಚಯ ನಿಲ್ಸ್ಬೇಕು ಅಂದ್ರೆ ಕಾಜಲ್ನ ತಗೊಂಡೋಗಿ ಅವನ್ ಮುಂದೆ ನಿಲ್ಸ್ಬೇಕು. ನಿಮ್ಗಳು ನಂಬ್ಕೊಂಡ್ರೆ ಅದು ಅಸಾಧ್ಯ. ಅದಕ್ಕೆ ಏನು ಮಾಡಬೇಕು ಅಂತ ನನಗ್ ಗೊತ್ತು. ಡೋಂಟ್ ವರಿ ಮಿಸ್ ರಾಜಶೇಖರ್ ಮೂರ್ತಿ, ಈ ಇನ್ಫಾರ್ಮೇಶನ್ ನಾನು ನಿಮ್ ಜೊತೆ ಶೇರ್ ಮಾಡೋಕ್ಕಾಗಲ್ಲ. ಬಿಕಾಸ್ ಯು ಆರ್ ಮೈ ಫ್ರೆಂಡ್, ಐ ಆಮ್ ಟೆಲಿಂಗ್ ಯು. ನನಗೆ ಬಂದಿರೋ ಇಂಟೆಲಿಜೆನ್ಸ್ ಇನ್ಫಾರ್ಮೇಶನ್ ಪ್ರಕಾರ ಪೊಲೀಸರಿಗಾಗಲೇ ಅವನು ಬೆನ್ನು ಹತ್ತಿದ್ದಾರೆ. ಈ ಬಾರಿ ಅವನು ಎಸ್ಕೇಪ್ ಆಗಕ್ ಸಾಧ್ಯವೇ ಇಲ್ಲ. ಪೊಲೀಸರು ಅವನ್ನ ಅರೆಸ್ಟ್ ಮಾಡ್ತಾರೆ, ಇಲ್ಲ ಎನ್ಕೌಂಟರ್ ಮಾಡಿ ಬಿಸಾಕ್ತಾರೆ. ನೀವೇನು ಟೆನ್ಷನ್ ಮಾಡ್ಕೊಳ್ಬೇಡಿ. ಕಾಜೋಲ್ ಸೆಕ್ಯೂರಿಟಿ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ. ಥ್ಯಾಂಕ್ ಯು ಸರ್. ಇನ್ನೇನಮ್ಮ, ನಿನ್ ಸೆಕ್ಯೂರಿಟಿ ಜವಾಬ್ದಾರಿನ ಹೋಮ್ ಮಿನಿಸ್ಟರ್ ತಗೊಂಡಾಯ್ತು. ಇನ್ಮೇಲೆ ನೀನು ಧೈರ್ಯವಾಗಿ ನಗನಗ್ತಾ ಖುಷಿಯಾಗಿರ್ಬೇಕು. ಎಸ್. Jasmine. Where's my Jasmine? Jasmine. Bye, Jasmine. Come on, Jasmine. Jasmine. ಬಾಯ್ ಅವಳು ಜಾಸ್ಮಿನ್ ಅಲ್ಲ ಬಾಯ್, ಅವಳು ಸೂಪರ್ ಬಾಯ್. Bye, Jasmine. ಅಯ್ಯೋ ನಿನ್ನ ಸೋನುಬಾಯ್, ಅಯ್ಯೋ 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 ಲೇ ಸೋನುಬಾಯ್ ಹುಚ್ಚ ನನ್ನ ಮಗನೇ, ಮೆಂಟ್ಲ್ ನನ್ನ ಮಗನೇ. ಅವಳು ಜಾಸ್ಮಿನ್ ಅಲ್ಲ ಕಣೋ, ಸ್ವೀಪರ್ ಕಣೋ, ಸ್ವೀಪರ್. ಸೋನುಬಾಯ್, ಮೆಟ್ಲು ಕೆಸು. ಅಯ್ಯೋ ನಿನ್ನ ಅಜ್ಜಿ, ನೀನ್ ಯಾಕೆ ಇಲ್ಲಿ ಬರಕ್ ಹೋದೆ? ಹೋಗಿ ಆಚೆ. ಹೇ ಸೋನು, ಏನಾಗಿದೆ ನಿನಗೆ? ಯಾಕೆ ಹೀಗೆ ಮೆಂಟ್ಲು ತರ ಆಡ್ತಾ ಇದೀಯಾ? ಅಲ್ಲ, ಕೆಲ್ಸದವಳಿಗೂ ಲವರ್ಗೂ ವ್ಯತ್ಯಾಸ ಗೊತ್ತಿಲ್ವ ನಿನಗೆ? ನಿನ್ನ ಅಡ್ವೈಸ್ ನಂಗೆ ಬೇಕಾಗಿಲ್ಲ. ಎಲ್ಲಿ ನನ್ ಜಾಸ್ಮಿನ್? ಕೂಲ್. ನೀನು ಕರ್ನಾಟಕಕ್ಕೆ ಬಂದಿರೋ ವಿಷಯ ಅದು ಹೇಗೋ ಏನೋ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಗೊತ್ತಾಗೋಗ್ಬಿಟ್ಟಿದೆ ಸೋನು. 10 ದಿನ ಕಣ್ಣಿಟ್ಕೊಂಡು ನಿನಗೋಸ್ಕರ ಕಾಯ್ತಾ ಇದ್ದಾರೆ. ಅವಳು ಕಿಡ್ನಾಪ್ ಆಗಿದ್ದಾಳೆ ಅಂತ ಗೊತ್ತಾದ ತಕ್ಷಣ ಅದನ್ನ ನೀನೇ ಮಾಡಿದೀಯ ಅಂತ ಡಿಸೈಡ್ ಮಾಡಿ ಸಿಟಿ ತುಂಬಾ ನಾಕಾಬಂದಿ ಹಾಕ್ತಾರೆ. ಪ್ರತಿ ಸರ್ಕಲ್ನಲ್ಲೂ ಚೆಕ್ ಪಾಯಿಂಟ್ ಇರುತ್ತೆ. ಆದ್ರೆ ನಾನೊಂದು ಪ್ಲಾನ್ ಮಾಡಿದ್ದೀನಿ.
ಇಷ್ಟರಲ್ಲೇ ನಮ್ಮ ಹುಡುಗರು ಒಂದು ಒಳ್ಳೆ ಟೈಮ್ ನೋಡಿಕೊಂಡು ಅವಳನ್ನ ಕಿಡ್ನಾಪ್ ಮಾಡಿ ಸಿಟಿಯಿಂದ 12 ಕಿಲೋಮೀಟರ್ ದೂರದಲ್ಲಿರೋ ನನ್ನ ಓಲ್ಡ್ ಫ್ಯಾಕ್ಟರಿಗೆ ಕರ್ಕೊಂಡು ಬಂದ್ಬಿಡ್ತಾರೆ. ಅಲ್ಲಿಂದ ನಾನು ನಿಮ್ಮಿಬ್ರನ್ನ ನನ್ನ ಕಾರ್ನಲ್ಲಿ ಹೊಸೂರಿಗೆ ಕಳಿಸ್ಕೊಡ್ತೀನಿ. ನನ್ನ ಕಾರ್ನಲ್ಲಿ ಯಾಕೆ ಅಂತಂದ್ರೆ ನನ್ನ ಕಾರ್ನ ಯಾವ ಪೊಲೀಸು ತಡೆಯಲ್ಲ. ಹೊಸೂರ್ನಲ್ಲಿ ನನಗೆ ಬೇಕಾಗಿರೋ ಒಬ್ಬ ಚೆನ್ನೈ ACP ನಿಮ್ಮಿಬ್ರನ್ನು ಅವನ್ ರಿಸ್ಕ್ ನಲ್ಲಿ ಚೆನ್ನೈ ಏರ್ಪೋರ್ಟ್ ಕರ್ಕೊಂಡು ಹೋಗಿ ಬಿಡ್ತಾನೆ. ಚೆನ್ನೈ ಏರ್ಪೋರ್ಟ್ ನಲ್ಲಿ ನನಗೆ ಬೇಕಾಗಿರೋ ಒಬ್ಬ ಲೇಡಿ ಆಸ್ಟ್ರೇಲಿಯಾಗೆ ಹೋಗೋ 2 ಟಿಕೆಟ್ಗಳನ್ನ ಇಟ್ಕೊಂಡು ನಿಮಗೋಸ್ಕರ ಕಾಯ್ತಾ ಇರ್ತಾಳೆ. ಮಿಡ್ ನೈಟ್ ಫ್ಲೈಟ್ ವಿತೌಟ್ ರಿಸ್ಕ್ ನೀನು ಆಸ್ಟ್ರೇಲಿಯಾಗೆ ಹೊರಟೋಗ್ತೀಯ. ವಾಟ್ ಡು ಯು ಸೇ? ವೆಲ್ ಡನ್ ಮೈ ಫ್ರೆಂಡ್, ವೆಲ್ ಡನ್. ನಾನೇ ಮಾಸ್ಟರ್ ಮೈಂಡ್ ಅನ್ಕೊಂಡಿದ್ದೆ, ನೀ ನನಗಿಂತ ಮಾಸ್ಟರ್. ನೀ ನನಗೆ ಸಹಾಯ ಮಾಡಿದಕ್ಕೆ ನನ್ನಿಂದ ಏನ್ ಬೇಕಾದ್ರೂ ಕೇಳು, ಏನ್ ಬೇಕಾದ್ರೂ. ಪ್ರಾಮಿಸ್? ಪ್ರಾಮಿಸ್. ನನಗೆ ಆ ರಾಜಶೇಖರ್ ಮೂರ್ತಿ ತಲೆ ಬೇಕು. ತಲೆನಾ? ಎಸ್. ನಿನಗಿರೋ ಅಂಡರ್ವರ್ಲ್ಡ್ ಲಿಂಕ್ ನಲ್ಲಿ ಅವನನ್ನ ಎತ್ತಬೇಕು. ಆದ್ರೆ ನನ್ನ ಬಗ್ಗೆ ಸ್ವಲ್ಪನೂ ಡೌಟ್ ಬರಬಾರದು. ಅದ್ ನನಗೆ ಬೀರ್ ಕುಡಿದ ಸುಲಭ. ನಿಂತ ಜಾಗದಲ್ಲೇ ಆಪರೇಟ್ ಮಾಡಿ ಯಾರನ್ನ ಬೇಕಾದ್ರೆ ಎತ್ತಿಸ್ತೀನಿ. ಆದ್ರೆ ಜಾಸ್ಮಿನ್ ವಿಷಯದಲ್ಲಿ ನಾನು ಸ್ವಲ್ಪ ವೀಕು. ಆ ಮೂರ್ತಿ ತಲೆ ಬಿತ್ತು ಅನ್ಕೋ. ಏನೇ ಅಷ್ಟೊತ್ತಿಂದ ಕರಿತಿದ್ದೀನಿ, ತಿರುಗ್ ನೋಡ್ತಾನೆ ಇಲ್ಲ. ಆ ಕಾಜಲ್ ಬಿಟ್ರೆ ನಿಂಗೆ ಯಾರು ಕಾಣಿಸ್ತಾನೆ ಇಲ್ವಾ? ಹೌದು ಕಣೆ, ಕಾಣಿಸಲ್ಲ. ಏನೇ ಇವಾಗ? ಬನ್ನಿ ಬನ್ನಿ. ಏನ್ ಕೈಗುಣಲ್ಲಿ ಅವ್ರದ್ದು? ಮುಟ್ಟಿದ ತಕ್ಷಣ ಬೆಂಕಿ ಹೊತ್ಕೊಂಡ್ಬಿಡದ? ಅಯ್ಯೋ ನಮ್ಗೇನಾಗಿಲ್ವಲ್ಲ, ಬೇಕಾ? ಕಾಜಲ್ ಎಲ್ಲಿ? ಅಮ್ಮ, ಕಾಜಲ್ ಎಲ್ಲಿ?
ಕಾಜಲಲ್ಲಿ ಕಾಣಿಸ್ತಾ ಕಾಜಲ್ ಎಲ್ಲೋ? ಅಪ್ಪ ಕಾಜಲ್ ಕಾಣಿಸ್ತಲ್ಲಪ್ಪ. ಯಜಮಾನ್ರೆ 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 ಏನಾಯ್ತು? ಮೇಡಮ್ ಯಾರೋ ಕಾರಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾವ್ರೆ.